ಭಾಳ ಇತರೆ ರಾಜ್ಯಗಳಲ್ಲಿ ಯಶಸ್ವಿಯಾಗದ ಒಂದು ಕಾರ್ಯಕ್ರಮ ಕರ್ನಾಟಕದಲ್ಲಿ ದೀರ್ಘಕಾಲದಿಂದ ಯಶಸ್ವಿಯಾಗಿರುವಂಥದ್ದು. ಅದು ನಮ್ಮ ಸಂಸ್ಕೃತಿಯ ಭಾಗವಾಗಿ ನಡೆಯುವ ಈ ಅನ್ನದಾಸೋಹದ ಕಾರ್ಯಕ್ರಮಗಳು. ಅದು ನಮ್ಮ ಸಂಸ್ಕೃತಿ ಭಾಗ. ಅದು ನಾನು ಭಾಳ ರಾಜ್ಯಗಳಿಗೆ ಭೇಟಿ ಕೊಟ್ಟಿದ್ದೀನಿ, ನೋಡಿದ್ದೀನಿ. ಎಲ್ಲೂ ಇಷ್ಟು ಯಶಸ್ವಿಯಾಗಿ ನೂರಾರು ಸಾವಿರಾರು ಸಂಘಟನೆಗಳು, ದೇವಸ್ಥಾನ ಇರ್ಬೋದು, ಮಠ ಇರ್ಬೋದು, ಶಾಲೆ ಇರ್ಬೋದು, ಎಲ್ಲೇ ಇರ್ಬೋದು, ಅಲ್ಲಿ ನಡೀತಿರೋ ಈ ಕಾರ್ಯಕ್ರಮ ಬೇರೆ ಯಾವ ರಾಜ್ಯಗಳಲ್ಲಿ ಅಷ್ಟು ಚೆನ್ನಾಗಿ ನಡೆದಂಗೆ ಕಾಣಿಸ್ತಿಲ್ಲ. ಇವತ್ತು ಬಂದಿರೋವಂಥದ್ದು ಒಂದು ಕಾರ್ಯಕ್ರಮ ಅದೇನೆ. ಮೂಲ ಅವ್ರು ದೇವಸ್ಥಾನ ಮಾಡ್ಕೊಂಡಿರ್ಬೋದು, ದಟ್ಸ್ ಓಕೆ, ಅದು ಅವ್ರ ಇಷ್ಟ. ಅಲ್ಲೊಂದು ದಾಸೋಹ ಕಾರ್ಯಕ್ರಮ ಮಾಡಬೇಕು ಅಂದಾಗ ಅಲ್ಲಿಯ ಯುವಕರೆಲ್ಲ ಸೇರ್ಕೊಂಡು ಮಾಡ್ಕೊಂಡಿರೋದು ಅಥವಾ ಸ್ಥಳೀಯರೆಲ್ಲ ಸೇರಿ ಮಾಡಿರೋದಕ್ಕೆ ಬೇಕಾಗೋ ಒಂದು ಸಣ್ಣ ನೆರವು. ಇದು ನಿಮ್ಮ ಕೆಲಸವೋ ಯಾರಾದರೂ ಕೇಳ್ಬೋದು. ಇದು ನಿಮ್ಮ ಕೆಲಸನಾ? ಇದು ಟೆಕ್ನಿಕಲಿ ನಮ್ಮ ಕೆಲಸ ಅಲ್ಲದೆ ಇರಬಹುದು. ಬಟ್ ಇದರಿಂದ ಅಲ್ಲಿ 10 ಜನರ ಊಟ ಮಾಡಿ ನೆಮ್ಮದಿಯಿಂದ ತೃಪ್ತಿಯಿಂದ ಅವ್ರ ಊರಿಗೆ ಹೋದರೆ ಅದೇ ನನ್ನ ಪ್ರಕಾರ ಒಂದು ಬಹುದೊಡ್ಡ ಸೇವೆ. ಅದಕ್ಕೆ ಭಾಗವಾಗಿ ಏನು ಮಾಡಬಹುದು ಈ ಪ್ರಕರಣದಲ್ಲಿ ನೋಡೋಣ. ಚಿಕ್ಕೋಡಿಯಿಂದ ಬಂದಿರುವ ಈ ಕತೆ. ಇತ್ತೀಚಿನ ದಿನಗಳಲ್ಲಿ ಯುವ ಜನಾಂಗ ಮೋಜು ಮಸ್ತಿಯತ್ತ ಹೆಚ್ಚು ಆಕರ್ಷಿತರಾಗುತ್ತಿರುವಾಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಯುವಕರ ತಂಡವೊಂದು ನೂತನ ಈಶ್ವರಲಿಂಗ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಧರ್ಮ ಕಾರ್ಯ ಮಾಡ್ತಾ ಇದೆ. ಈ ಮೊದಲು ಹುಕ್ಕೇರಿ ಪಟ್ಟಣದ ಕೋರ್ಟಾ ವೃತ್ತದಲ್ಲಿ ಚಿಕ್ಕದೊಂದು ದೇವಸ್ಥಾನದಲ್ಲಿ ಈಶ್ವರಲಿಂಗ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಈಗ ಕೋರ್ಟ್ ವೃತ್ತದ ಯುವಕರೆಲ್ಲ ಸೇರಿ ಶ್ರೀ ಈಶ್ವರಲಿಂಗ ದೇವಸ್ಥಾನ ಸೇವಾ ಸಮಿತಿ ಸಂಘ ಸ್ಥಾಪಿಸಿ ದೇಣಿಗೆ ಸಂಗ್ರಹಿಸಿ ನೂತನವಾಗಿ ದೇವಸ್ಥಾನವನ್ನ ನಿರ್ಮಿಸಿ ಧಾರ್ಮಿಕ ಕೈಂಕರ್ಯಗಳನ್ನ ಮಾಡುತ್ತಾ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಜೊತೆಗೆ ಯುವಕರೆಲ್ಲ ಸೇರಿ ದೇವಸ್ಥಾನ ನಿರ್ಮಾಣ ಮಾಡೋದ್ರ ಜೊತೆಗೆ ಮತ್ತೊಂದು ಸಮಾಜಮುಖಿ ಕಾರ್ಯ ಮಾಡೋಕೆ ಮುಂದಾಗಿದ್ದಾರೆ. ನೂತನವಾಗಿ ಸ್ಥಾಪಿಸಿರುವ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆಗೆ ಅನ್ನ ದಾಸೋಹ ಮಾಡಿ ಭಕ್ತರಿಗೆ ಪ್ರಸಾದ ನೀಡುವ ಕಾಯಕಕ್ಕೆ ಕೈ ಹಾಕಿದ್ದಾರೆ. ಪ್ರತಿ ಅಮಾವಾಸ್ಯೆಯ ಪ್ರಸಾದದ ಪ್ಲಾನ್ ಸಕ್ಸಸ್ ಆದ್ರೆ ದಿನನಿತ್ಯ ಅನ್ನ ದಾಸೋಹ ಮಾಡುವ ಯೋಜನೆ ಹಾಕಿದ್ದಾರೆ. ಆದ್ರೆ ಹಣಕಾಸಿನ ತೊಂದರೆ ಇರುವ ಕಾರಣ ಅನ್ನ ದಾಸೋಹ ಮಾಡಲು ಅಡುಗೆ ಸಾಮಗ್ರಿಗಳ ಕೊರತೆ ಇದೆ. ಅಡುಗೆ ಸಾಮಗ್ರಿಗಳ ಪೂರೈಕೆಗೆ ಸಹಾಯ ಮಾಡಿ ಎಂದು ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮಕ್ಕೆ ಮನವಿ ಮಾಡಿದ್ದಾರೆ. ಯುವಕರೆಲ್ಲ ಸೇರಿ ದೇವಸ್ಥಾನ ನಿರ್ಮಿಸಿ ಅನ್ನ ದಾಸೋಹದ ಯೋಜನೆ ಹಾಕಿರುವ ಕಾರ್ಯ ಬೆಳಕು ಕಾರ್ಯಕ್ರಮದ ಗಮನ ಸೆಳೆದಿದ್ದು, ಯುವಕರ ರಚನಾತ್ಮಕ ಕಾರ್ಯಕ್ಕೆ ಸಾಥ್ ಕೊಡುವ ಪ್ರಯತ್ನ ನಮ್ಮದು. ಓಕೆ, ಮೋಜು ಮಸ್ತಿಯಲ್ಲಿ ಯುವ ಜನಾಂಗ ಇದೆ. ಮೋಜು ಮಸ್ತಿ ದೇವಸ್ಥಾನ ಮಾಡಿ ಅನ್ನದಾಸೋಹ ಮಾಡಿದ್ರೆ ಇರಬಾರ್ದು ಯುವಕರಲ್ಲಿ ಅಂತೇನು ಕಾನೂನಿಲ್ಲ. ಅದಾದ ಮೇಲೂ ಮೋಜು ಮಸ್ತಿ ಇರಬಹುದು. ಆದರೆ ಮೋಜು ಮಸ್ತಿ ಇರಲೇಬಾರದು ಅನ್ನೋದು ನನ್ನ ವ್ಯಾಖ್ಯಾನ ಅಲ್ಲ ಯಾವತ್ತೂ. ಆಯಾಯ ವಯಸ್ಸಿನಲ್ಲಿ ಯುವಕರು ದಾರಿ ತಪ್ಪದ ರೀತಿ ಒಂದಿಷ್ಟು ಮೋಜು ಮಾಡಿದ್ರೆ ಏನು ದೊಡ್ಡ ತಪ್ಪಲ್ಲ ಅದು ನನ್ನ ಪ್ರಕಾರ. ಏನಕ್ಕೆ ಗಾಂಜಾ ಹಾಕೋದು, OPM ಕುಡಿ ಹಾಕ್ಕೊಳ್ಳೋದು, ಹಗಲು ರಾತ್ರಿ ಗುಂಡು ಹಾಕ್ಕೊಂಡು ಬಿದ್ಕೊಳ್ಳೋದು, ಮಾಡಬಾರ್ದು ಸವಾಸಗಳನ್ನು ಮಾಡ್ಕೊಳ್ಳೋದು ಎಲ್ಲ ಮಾಡೋದು ರಾಂಗ್ ಅಷ್ಟೇ. ಸಣ್ಣ ಪುಟ್ಟ ಎಂಟರ್ಟೈನ್ಮೆಂಟ್ ಲೈಫಲ್ಲಿ ಇರಬೇಕು. ಇದು ಹಾಗಲ್ಲ. ಈ ಯುವಕರೆಲ್ಲ ಸೇರಿಕೊಂಡು ಯೋಚನೆ ಮಾಡ್ತಾ ಇರೋ ಕಥೆಗೆ ನೀವು ಕೇಳಿದ್ದೀರಿ. ಸ್ಥಳೀಯರಾಗಿ ರಾಜು ಕುಲಕರ್ಣಿ ತಾವೇನು ಮಾಡ್ತೀರಿ ಸಾಹೇಬ್ರು? ವೈದ್ಯಕೀಯ ಮಾಡ್ತೇನೆ ಸರ್. ವೈದ್ಯಕೀಯ ವೃತ್ತಿ ಮಾಡ್ತೇನೆ ರೀ. ಡಾಕ್ಟ್ರಾ? ಏನು ಡಾಕ್ಟ್ರು? ಆಯುರ್ವೇದಿಕ್ ಸರ್. ನಂದು EVV ಅಂತ ಒಂದು ಕೋರ್ಸ್ ಮುಗಿದಿದೆ, ಅದು ವೃತ್ತಿ ಮಾಡ್ತಾ ಇದ್ದೀನಿ ಸರ್. ನಿಮ್ಮೂರು ಯಾವುದು? ಹುಕ್ಕೇರಿ ಸರ್. ಹುಕ್ಕೇರಿ. ನಾನು ಐಸೆ ಮಹಂತೇಶ್ ನಾಯಕ್. ನೀವು ನೀವು ಜೆರಾಕ್ಸ್ ಸೆಂಟರ್ ಇನ್ನೂ ಮಾಡಿಸ್ತಾರ ಜನ? ಹೌದು ಸರ್, ಏನೇ ಮಾಡಿಸ್ತಾರೆ ಸರ್ ನಮ್ಮ ಸಡೆ. ಯಾಕಂದ್ರೆ ಜೆರಾಕ್ಸ್ ಮೇಗೆ ಇದ್ದಿದೆ ಸರ್. ಅದೆಲ್ಲ ಬ್ಯಾಂಕ್ ಆಫೀಸಲ್ಲಿ ವರ್ಕ್ ಎಲ್ಲ ಜೆರಾಕ್ಸ್ ಮೇಗೆ ಸರ್. ಕೋರ್ಟು ಕಚೇರಿ ನಿಮ್ದು ಅಲ್ಲೇ ಇದೆಯಾ? ಅಲ್ಲೇ ಇದೆ ಸರ್. ಓಕೆ, ಸುರೇಶ್ ಅವರು ತಾವೇನು ಮಾಡ್ತೀರಿ? ಸರ್ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸ ತಗೋತೀನಿ ಸರ್. ಸಣ್ಣ ಪುಟ್ಟ ಗ್ರಾಮ ಪಂಚಾಯತಿ ಲೆವೆಲ್ದಾಗ ಸರ್. ಕಾಸು ಬರುತ್ತಾ? 1 ಲಕ್ಷ ಒಳಗೆ ಇತ್ತಂದ್ರೆ ಬರ್ತೈತೆ ಸರ್. ಅಲ್ರಿ, ಬಿಲ್ ಕ್ಲಿಯರ್ ಆಗುತ್ತೆ? ಇವತ್ತಾಗಿದ್ದು 3 ವರ್ಷಕ್ಕೆ ಬರುತ್ತೋ? ಅಲ್ಲ, ಒಂದು 3-4 ತಿಂಗಳು ಬೇಕು ಸರ್. ಅಷ್ಟೊಂದು ಬಡ್ಡಿ ಕೊಟ್ಟಿರ್ತೀರಾ? ಹೌದು ಸರ್. ಹೋದ್ರೆ ಬಿಡ್ರಿ, ನೀವು ಉಳಿಗಾಲ ಇಲ್ಲ ನಿಮಗೆ. ಇಟ್ಸ್ ಆಲ್ ರೈಟ್. ಈ ದೇವಸ್ಥಾನ ಯಾಕೆ ಕಟ್ಟಿದ್ರಿ ಸರ್? ಅಲ್ಲಿ ದೇವಸ್ಥಾನ ಇತ್ತ ಮೊದಲೇ? ಇತ್ತು ಸರ್. 700-800 ವರ್ಷ ಹಿಂದಿಂದ ಮೂರ್ತಿ ಇತ್ತು ಸರ್. ಹಾಂ ಸರ್, ಅದಿತ್ತು. ಅದು ಎಲ್ಲ ಶಿಥಿಲಗೊಂಡಿತ್ತು ಸರ್ ಗುಡಿ ಎಲ್ಲ. ಅದು ನಾವು ಕಟ್ಕೊಂಡು ನಾವು ಯುವಕರ ಸಂಘ ಮಾಡ್ಕೊಂಡು. ಏನಕ್ಕೆ ಮಾಡಿದ್ರಿ?
ಸರ್ ಅದು ಅಲ್ಲ ಸರ್, ಈಗ ನಾವಲ್ಲಿ ದೇವಸ್ಥಾನಕ್ಕೆ ಹೋದಾಗ ಸರ್ ಭಕ್ತರು ಜಾಸ್ತಿ ಬಂದಾಗ ಸರ್ ಮಳೆ ಬಂದ್ರು ನಿಲ್ಲಕ್ಕೆ ಜಾಗ ಇರಲಿಲ್ಲ ಸರ್ ಅಲ್ಲಿ. ಅದೆಲ್ಲ ಕರೆಕ್ಟ್. ಮಕ್ಕಳಿದಾರ? ಯಾರಿಗೆ ಸರ್? ಅದಾರ ಸರ್, ಲಗ್ನ ಆಗೈತಿ ಆಗೈತೆ ಸರ್. ನಿಮ್ಗೆ? ಆಗೈತೆ ಸರ್. ನಿಮ್ಗೂ ಆಗಿದೆ ಸರ್. ಮಕ್ಕಳ ಸುಮ್ಮನೆ ನೋಡ್ಕೊಂಡು ನೆಮ್ಮದಿಯಾಗಿರೋದು ಬಿಟ್ಟು ಇಲ್ಲ ಸರ್, ಆದರೂ ದೇವಸ್ಥಾನ ಸೋರೋದು ನೋಡೋಕೆ ಆಗ್ತಾ ಇಲ್ಲ ಅಂದ ತಕ್ಷಣ ನಾವು ಎಲ್ಲಿ ಹೋಗ್ತೀವಿ ಸರ್ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನಾಗ್ತಾ ಇಲ್ಲ, ಬಂದು ನಾವು ಜನಕ್ಕೆ ಹೋಗೋದ್ರಿಂದ ನಮ್ಮ ಮಕ್ಕಳು ನಮ್ಮ ಬೆನ್ನಿಂದ ಅಲ್ಲಿ ಬಂದು ದೇವಸ್ಥಾನದಿಂದ ಏನಾರು ಒಂದು ಸ್ವಲ್ಪ ಹಾದಿ ಹಿಡಿತಾರೋ, ಬೇರೆ ಹಾದಿ ಹಿಡಿಯೋದಿಲ್ಲ, ರಾಂಗ್ ಸೈಡ್ ಹೋಗೋದಿಲ್ಲ, ರೈಟ್ ಸೈಡ್ ಬರ್ತಾರೋ ಅನ್ನೋ ಒಂದು ಉದ್ದೇಶದಿಂದ ಕಟ್ಟಿಸಿದ್ದು ಸರ್ ಗುಡಿ. ದುಡ್ದ ದೊಡ್ಡದು ಕಟ್ಟಿದ್ದು ಮೊದಲಿತ್ತು ಚಿಕ್ಕದಿತ್ತು ಸರ್, ಈಗ ಭಾಳ ದೊಡ್ಡದು ಕಟ್ಟಿದ್ದೀವಿ ಸರ್. ಹುಕ್ಕೇರಿಯಲ್ಲಿನೇ ದೊಡ್ಡ ಗುಡಿ ಕಟ್ಟಿವ್ರಿ ಸರ್. ಹಾಂ, ಎಲ್ಲ ದೇವಸ್ಥಾನ ಒಳಗೆ ದೊಡ್ಡ ದೇವಸ್ಥಾನ ಶಿವಾಲಯ ಕಟ್ಟಿವ್ರಿ ಸರ್. ಎಲ್ಲ ಕಡೆಯಿಂದ ಎಷ್ಟು ವರ್ಷ ಆತ್ರಿ ನೀವು ಕಟ್ಟೋದು? ಈಗ ಓಪನಿಂಗ್ ಆಗಿ ಒಂದು 3-4 ತಿಂಗಳಾಯ್ತು ಸರ್ ಹೊಸ ಗುಡಿದ್ದು. ಈಗ ಅಲ್ಲಿ ಮಧ್ಯಾಹ್ನ ಊಟ ಹಾಕೋದು ಅಂತೇಳಿ? ಹಾಂ ಸರ್, ಈಗ ನಾವು 2 ಟೈಮ್ ಮಾಡ್ತೀವ್ರಿ ಸರ್. ಈಗ ಮಹಾಶಿವರಾತ್ರಿ, ಶ್ರಾವಣ ಶ್ರಾವಣ 2 ಸಲ ಮಾಡ್ತೀವಿ ವರ್ಷದಾಗ. ಈಗ ನಮ್ದು ಗುಡಿ ಆಗೋದ್ರಿಂದ ಏನಾಗೈತ್ರಿ, ಡೈಲಿ ಮಂದಿ ಬರ್ತಾರೋ ಅವ್ರಿಗೆ ಅನ್ನ ಪ್ರಸಾದ ಮಾಡಿ ಕಳಿಸ್ಬೇಕಂತೇಳಿ ಒಂದು ಉದ್ದೇಶದಿಂದ ಅಮಾವಾಸ್ಯೆಗೆ ಮಾಡಬೇಕು ಅನ್ನೋದು. ತಪ್ಪಿಲ್ಲ, ಬಟ್ ಅದಕ್ಕೆ ಬೇಕಾಗಿದ್ದು ಸಾಮಗ್ರಿಗಳು ಎಲ್ಲ ದಾನಿಗಳು ಈಗ ಕೊಡ್ತಾರೆ ನಾವು ಅದನ್ನ ಬಾಡಿಗೆಯಾಗಿ ತರ್ತೀವಿ ಸರ್. ಅದು ನಮಗೆ ಅಲ್ಲ ಪಾತ್ರೆ ಅಲ್ಲ, ಪಾತ್ರೆ ಈಗ ದಾನಿಗಳು ಕೊಡ್ತಾರೆ ಸರ್. ದಾನಿಗಳು ಅದಾರ ಸರ್. ಅದು ಬರ್ತದೆ. ಅನ್ನ ಬರ ಅಲ್ಲ ಸರ್, ಅನ್ನದಾನ ಮಾಡೋರು ಭಾಳ ಜನ ಇದಾರೆ ಸರ್. ಮಾಡೋ ಅದು ವ್ಯವಸ್ಥೆ ಮಾಡಕ್ಕೆ ಸರ್ ಅದು ಸಾಮಗ್ರಿ ಇಲ್ಲ ಸರ್. ಆಯ್ತು, ತೊಂದರೆ ಇಲ್ಲ. ಇಟ್ಸ್ ಆಲ್ ರೈಟ್, ಮಾಡ್ಸೋಣ. ಪಟ್ಟಿ ಮಾಡಿದ್ದೀರೇನೆ ಏನೇನು ಬೇಕಂತ? ಮಾಡಿವ್ರಿ ಸರ್. ಪಟ್ಟಿ ಮಾಡಿದ್ದೀರಿ. ಎಷ್ಟಾಗ್ತದೆ? ಅದು 4,000 ಜನಕ್ಕೆ ಊಟ ಹಾಕುವಷ್ಟು ಬೇಕಾಗುತ್ತೆ. ಬೇಕಾಗ್ತದೆ ಸರ್. ಪಟ್ಟಿ ಮಾಡಿದ್ದೀರಿ? ಪಟ್ಟಿ ಮಾಡಿದ್ರು ಸರ್, ಅದು ಅಮೌಂಟ್ ಗೊತ್ತಿಲ್ಲ ಸರ್ ಎಷ್ಟು. ಎಷ್ಟಾಗುತ್ತೆ ಒಟ್ಟು? ಪರವಾಗಿಲ್ಲ, ನೀವು ಪಟ್ಟಿ ಮಾಡಿದ್ದೀರಿ ತಾನೇ? ಮಾಡಿದ್ರು ಸರ್. ಓಕೆ. ಈಗ ನಾನೇ ಮಾಡಬೇಕಾ ಅಲ್ಲ ನಾನು ಯಾರಿಗಾರು ಹೇಳ್ಬಿಟ್ಟು ಮಾಡಿಸ್ಬೋದಾ? ಪರವಾಗಿಲ್ವಾ? ಪರವಾಗಿಲ್ಲ. ಆಯ್ತು, ಹಂಗಾರೆ ಆಲ್ ರೈಟ್. ಯಾರಿಗೆ ಹೇಳಿ ಮಾಡಿಸಿದ್ರೆ ನಡೀತದೆ ಸರ್. ಸರಿ, ಮಾಡಿಸ್ಕೊಡೋಣ. 400 ಜನ, 350-400 ಜನಕ್ಕೆ ಆಗೋ ಥರದ್ದು ಅಷ್ಟು. ಹಾಂ ಸರ್, ಮಾಡಿಸ್ಕೊಳ್ಳಿ. 300-400 ಅಲ್ಲ ಸರ್, ಒಂದು 4,000 ಜನದ ನಮ್ದು ರೇಂಜ್ ಬಜೆಟ್ ಇತ್ತು ಸರ್. ಯಾಕಂದ್ರೆ ಈಗ ಆಲ್ರೆಡಿ ನಾವು ಒಂದ್ಸಲ ಮಾಡಿದ್ವಿ ಅಂದ್ರೆ ಸರ್ ಕನಿಷ್ಠ 2,000-3,000 ಜನ ಮಾಡ್ತಾರೆ ಸರ್. ಸರ್ ಮತ್ತೊಂದು ಏನಂದ್ರೆ ಅಲ್ಲಿ ಸರ್ಕಲ್ ಇರೋದ್ರಿಂದ ಹಳ್ಳಿ ಜನ ಎಲ್ಲ ಅಲ್ಲಿ ಬರ್ತಾರೆ ಸರ್. 2 ಟ್ರಿಪ್ ಮಾಡೋಂಗೆ ಮಾಡ್ಕೊಳ್ಳಿ. ಹಾಂ ಸರ್. ಹಂಗೆ ಮಾಡಬೇಡ್ರಿ. ಹಾಂ ಸರ್. ಹಂಗೆ ಮಾಡೋದು ತಪ್ಪು. ಹೌದಾ? ಹಾಂ ಹಾಂ. ಯಾಕೆ ಅಂತ ಹೇಳಿ, ನೀವು 4,000 ಮಂದಿಗೆ ಒಮ್ಮೆನೇ ಅಡುಗೆ ಮಾಡಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಆದರೆ ಎಲ್ಲ ಹೊತ್ತು. ಆಮೇಲೆ ಅದಕ್ಕೆ 2 ಟ್ರಿಪ್ಪಲ್ಲಿ ಮಾಡ್ಕೊಳ್ಳೋಂಗೆ ಮಾಡ್ಕೊಳ್ಳಿ. ಸರಿ ಸರ್. ಯಾಕೆ ನಾವು ಗುಡಿ ಕಟ್ಟಿದೇವಲ್ಲ ಸರ್, ಅಲ್ಲಿ 4,000 ಮಂದಿ ಎಂದೆಂದಿಗೂ ಇರಂಗಿಲ್ಲ. ಒಮ್ಮೆ ಇರೋದು. ಅಲ್ಲ ಸರ್, ಶಿವರಾತ್ರಿಗೆ ಶ್ರಾವಣದಾಗ ಅಟ್ಟೆ ಅದು ಬೇರೆ ವಿಚಾರ. ಅವಾಗ ಆ ಒಂದು ವಾರಕ್ಕೋ 4 ದಿನಕ್ಕೋ ಹೊರಗಡೆಯಿಂದ ಒಂಚೂರು ಎಕ್ಸ್ಟ್ರಾ ತರಿಸ್ಕೋಬೇಕು. ಪಾತ್ರೆ ಪಗಡ ಎಲ್ಲ ತರಿಸ್ಕೋಬೋದು. ಈ ಡೈಲಿಗೂ ಆಗೋಂಗಿರಬೇಕು. ಮತ್ತೆ ಒಂದು 2,000 ಮಂದಿಗೆ ಮಾಡಿದ್ರೆ 2 ಟ್ರಿಪ್ಪಲ್ಲಿ ಮಾಡ್ಬೋದು ಸರ್. ಈಗ ನೀವು 12 ಗಂಟೆ 12:30 ಊಟ ಹಾಕಕ್ಕೆ ಪ್ರಾರಂಭ ಮಾಡಿದ್ರೆ 4 ಗಂಟೆವರೆಗೂ ಮಾಡ್ತೀವಿ. ಸೊ ನೀವು ಒಂದು 8 ಗಂಟೆಗೆ ಒಂದು ತಯಾರಿ ಸ್ಟಾರ್ಟ್ ಮಾಡಿ ಒಂದು 10 ಗಂಟೆಗೆ ಒಂದು ತಯಾರಿ ಸ್ಟಾರ್ಟ್ ಮಾಡಿದ್ರೆ ಸರಿ ಹೋಗ್ತದೆ. ಹಂಗೆ ಮಾಡ್ಕೊಳ್ಳಿ. ಎಲ್ಲ ಒಂದರಲ್ಲೇ ಮಾಡ್ಕೊಂಡು ಸಿಗಾಕೋಬೇಡಿ. ಒಂದು. ಎರಡನೇದು, ಅಷ್ಟು ದೊಡ್ಡದು ಮಾಡ್ಕೊಂಡ್ಬಿಟ್ರೆ ಅದ್ರಲ್ಲಿ ಮಾಡೋದು ಕಷ್ಟ. ಹೌದು, ಮಾಡೋಕ್ಕೊಮ್ಮೆ ಆಗೋದಿಲ್ಲ. ನಾಳೆ ಅದ್ರಲ್ಲಿ ಮಾಡಿಸೋದು ಸುಲಭ ಅಲ್ಲ. ಅದನ್ನು ಎತ್ತಕ್ಕಾರು ಮಂದಿ ಬೇಕಲ್ಲ ಅಲ್ವಾ? ಹಾಗಾಗಿ ನನ್ನ ಪ್ರಕಾರ 2,000 ಆಗೋಷ್ಟದಕ್ಕೆ ಮಾಡ್ಕೊಳ್ಳಿ. 2 ಟ್ರಿಪ್ ಮಾಡೋಂಗೆ ಮಾಡಿ. ನಡೀತದೆ ಸರ್, ಹಂಗೆ ಗೊತ್ತಾಯ್ತಲ್ಲ? ಆಲ್ ರೈಟ್. ಈಗ ರಾಹುಲ್ ಅವರು ನಮ್ಮ ಜೊತೆ ಇದ್ದಾರೆ ಸಂಪರ್ಕದಲ್ಲಿ, ಗೊತ್ತಾ? ಮಾತಾಡ್ಲ ಅವ್ರ ಜೊತೆ? ಹಾಂ, ನಮಸ್ಕಾರ. ಚೆನ್ನಾಗಿದ್ದೀರಾ? ನಮಸ್ಕಾರ ಸರ್, ನಾವು ಆರಾಮದ. ತಾವು ಚೆನ್ನಾಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ರೀ. ನೀವು ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಈಗ ಈ ದೇವಸ್ಥಾನದ ಕತೆ ನಿಮಗೆ ಗೊತ್ತಿದೆ, ನಮ್ಮ ಹುಡುಗರು ಹೇಳಿರ್ತಾರೆ ಅನ್ಕೊಂಡಿದ್ದೀನಿ. ಹೌದು, ಹೇಳಿ. ಏನು ವ್ಯವಸ್ಥೆ ತಾವು ಮಾಡ್ಬೋದು ಮಾಡಿ. ಹಾಂ, ಏನಾದ್ರು ಶಾರ್ಟೇಜ್ ಬಂತು ಅಂದ್ರೆ ನಾ ಮಾಡ್ಕೊಡ್ತೀನಿ. ಖಂಡಿತ ಸರ್. ಈಗಾಗಲೇ ತಮ್ಮೆಲ್ಲ ಅವ್ರಿಗೆ ಹೇಳ್ದಂಗ್ರೆ ನಮ್ಮ ಫೌಂಡೇಶನ್ ವತಿಯಿಂದ ನಾವು ನಿರಂತರವಾಗಿ ಹೌದು, ಹಲವಾರು ದೇವಸ್ಥಾನಗಳಿಗೆ ಅದೇನು ತಂದೆಯವರು ಒಂದು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಏನಿದೆ, ನಿರಂತರವಾಗಿ ಅದಕ್ಕೆ ಬೇಕಾದಂತ ಕುರ್ಚಿಗಳಾಗಿರ್ಬೋದು, ಸೌಂಡ್ ಸೆಟ್ ಸಿಸ್ಟಮ್ ಆಗಿರ್ಬೋದು, ಮತ್ತೆ ಅಲ್ಲಿ ಬೇಕಾದಂತ ಬಾಂಡೆ ಸಾಮಾನು ಆಗಿರ್ಬೋದು ಅಂತ ಇಂತ ನಿರಂತರವಾಗಿ ನಾವು ಸಾಕಷ್ಟು ವರ್ಷಗಳ ತಂದೆಯವರ ಒಂದು ಗೈಡೆನ್ಸ್ ಅಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ. ಯಾಕಂದ್ರೆ ಏನು ಹೇಳಿದ್ರಲ್ಲ, ಏನು ಹಲವಾರು ಸಾಮಗ್ರಿಗಳಿರ್ತಲ್ಲ. ಯಾಕಂದ್ರೆ ಈಗ ಯಾವುದೇ ಒಂದು ಗುಡಿಯಲ್ಲಿ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅವರು ಒಂದು ಬಾಡಿಗೆ ಅಂದ್ರೆ ಒಂದು ತಗೊಂಡ್ ಬರ್ಬೇಕಾಗತ್ತೆ. ಕರೆಕ್ಟ್. ಯಾಕಂದ್ರೆ ಅವ್ರ ಕಡೆ ಇರಲ್ಲ, ಅದು ಇರಲ್ಲ. ಅದಕ್ಕೆ ಈ ಎಲ್ಲ ಅವ್ರಿಗೆ ನಾವು ಓನ್ ಆಗಿ ಕೊಡೋದ್ರಿಂದ ಅವ್ರು ಸಾಕಷ್ಟು ಒಂದು ಯಾವ್ದೋ ಮದುವೆ ಕಾರ್ಯಕ್ರಮ ಇರ್ಲಿ, ಒಂದು ಸಮಾಜ ಕಾರ್ಯಕ್ರಮ ಆಗಿರ್ಲಿ, ಬೇರೆ ಬೇರೆ ಕಾರ್ಯಕ್ರಮಗಳು ಅವ್ರು ಮಾಡೋದ್ರೆ ಸಾಕಷ್ಟು ಮಾಡೋದು ಒಂದು ನೆಮ್ಮದಿ ಇರ್ತದೆ. ಹೌದು ಹೌದು. ಆಮೇಲೆ ಅವರು ಈಗ ಡೈಲಿ ಮಾಡೋಣ ಅಂತ ಅನ್ಕೊಂಡಿದಾರಂತೆ, ಮಾಡ್ಬೋದು. ಅವ್ರಿಗೆ ಒಳ್ಳೇದು ಆಗತ್ತಾಗ.
ಹೌದು. ಸೊ ಒಂದು ಪಟ್ಟಿ ಮಾಡಿಸ್ತೀನಿ ನಾನು ಇದನ್ನ. ಹಾ ಆ ಪಟ್ಟಿ ಪ್ರಕಾರ ನಿಮ್ಗೆ ಎಷ್ಟಾಗತ್ತೆ ಅಷ್ಟು ನೀವು ಮಾಡಿಸ್ರಿ. ಖಂಡಿತ. ಉಳಿದಿದ್ದು ನಾವು ಆಮೇಲೆ ನೋಡೋಣ. ನಾವು ಆಮೇಲೆ ಇಬ್ರು ಒಂದು ದಿನ ಒಂದು ವಿಸಿಟ್ ಹಾಕೋಣ ಇಬ್ರುವೆ. ಹಾ ಈ ಮಹಾಪುರುಷರು ತಗೊಂಡು ಹೋದವ್ರು ಏನೇನು ಮಾಡ್ಸಿದಾರೆ ಅದನ್ನ ಇಟ್ಕೊಂಡು ಅಂತ ನೋಡೋಣ ಇಬ್ರುವೆ. ತಾವು ಎಷ್ಟು ಮಾಡ್ಬೇಕು ನಾವಿಬ್ರು ಒಂದ್ಸರಿ ಯಾವಾಗ್ಲಾರ ಅದನ್ನ. ಹೌದು. ಸರ್ ನೀವು ನಮ್ಮ ದೇವಸ್ಥಾನಕ್ಕೆ ಒಂದ್ಸಲ ಬಂದು ಹೋಗಿ. ಸೊ ರಾಹುಲ್, ವಿ ವಿಲ್ ಕ್ಯಾಚ್ ಅಪ್ ಈಚ್ ಅದರ್ ಮತ್ತೆ. ಎಸ್ ಎಸ್. ದೆನ್ ಇದನ್ನ ಒಂಚೂರು ವರ್ಕೌಟ್ ಮಾಡೋಣ. ಲೆಟ್ ಅಸ್ ಸಿ ಹೌ ಇಟ್ ಕ್ಯಾನ್ ಪ್ರೋಗ್ರೆಸ್ ಅವಾಗ. ಹಾ ಹೌದು. ಓಕೆ, ಟೇಕ್ ಕೇರ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಅವ್ರ ಜೊತೆ ಮಾತಾಡಿ ಎಷ್ಟಾಗಬೇಕು ಏನು ಅಂತ ನೋಡಿಸಿ ಒಂದು ಪಟ್ಟಿ ಮಾಡಿ. ಬಟ್ ನೀವು ಓವರ್ ಮಾಡ್ಕೋಬೇಕು, ನಿಧಾನಕ್ಕೆ ಮಾಡಿ. ಆಮೇಲೆ ನಿಮ್ಗೆ ಅವಶ್ಯಕತೆ ಕಂಡು ಬಂದರೆ ಮುಂದೆ ಬೇಕಾದ್ರೆ ಹೊಸದಾಗಿ ಆ್ಯಡ್ ಮಾಡ್ಬೋದು. ಓಕೆ ಮಾಡೋಣ. ಗೊತ್ತಾಯ್ತಾ? ಗೊತ್ತು. ಈಗ ಇದು ಕಡಿಮೆ ಆಗ್ತಾ ಇದೆ, ಅದು ಅಷ್ಟನ್ನು ಮಾತ್ರ ಸೇರಿಸ್ಕೊಳ್ಳೋಣ ನಾಳೆ ಅಂತ ಮಾಡ್ಬೋದು. ಎಲ್ಲ ಮಾಡಿಟ್ಕೊಂಡು ಬೇಡ ಸರ್. ಹಾಂ ಫಜೀತಿ ಪಡಬೇಡಿ. ಆಯ್ತು ಸರಿ ನಿಧಾನಕ್ಕೆ ಹೋಗಿ ಆ ಥರ ಮಾಡ್ಕೋಬೇಡಿ. ಆಯ್ತು. ಗೊತ್ತಾಯ್ತಾ? ಗೊತ್ತಾಯ್ತು. ಹಂಗೆ ಮಾಡ್ರಿ, ನಾನು ಮಾಡಿಸ್ಕೊಡ್ತೀನಿ. ಒಳ್ಳೇದಾಗಲಿ ಮೂರು ಜನಕ್ಕೆ. ಮತ್ತೆ ನೀವೊಂದು ಪಾಯಿಂಟ್ ಹೇಳಿದ್ರಲ್ಲ, ನಾವು ಇದೆಲ್ಲ ಮಾಡೋದ್ರಿಂದ ನಮ್ಮ ಮಕ್ಕಳಲ್ಲಿ ಬಂದು ಅವು ಸರಿ ಇರ್ಬೋದು ಅಂತ. ನನಗೆ ಅದು ಇಷ್ಟ ಆಯಿತು. ಕರೆಕ್ಟ್ ಅದು. ಸರ್, ನಿಮ್ಮ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ರು ಅಲ್ಲಿ ಪ್ರತಿದಿನ ದೇವಸ್ಥಾನಕ್ಕೆ ಬರ್ತಾನೆ ಸರ್ ಈಗ. ಹಾಂ ಸರ್, ಊರಿಗೆ ಬಂದಾಗ ನಮ್ಮ ಮಕ್ಕಳುಗಳಿಗೆ ನಮ್ಮ ಸಂಸ್ಕೃತಿ ಈಗ ಮರಿ ಮಾಸ್ತಾ ಇದ್ದಾರೆ. ಅಂತದ್ರೊಳಗೆ ನಾವು ಇದನ್ನೊಂದು ಸ್ವಲ್ಪ ಹೇಳ್ಕೊಡುದು ಅಂದ್ರೆ ನಮ್ಮ ಆಮೇಲೆ ಅವ ನಾಳೆ ಓದಿ ವಿದ್ಯಾಭ್ಯಾಸ ಮಾಡಿ ಹೊಕ್ಕೇರಿ ಬಿಟ್ಟು ಬೆಂಗಳೂರಿಗೋ ಮುಂಬೈಗೋ ಅಥವಾ ಅಮೆರಿಕಕ್ಕೋ ರಷ್ಯಾಗೋ ಎಲ್ಲ ಒಂದ್ ಕಡೆ ಅವ್ನು ಹೋಗೋವಾಗ ಅವನಿಗೆ ಚಿಕ್ಕಂದಿನಲ್ಲಿ ಇದು ಬಂದಿದ್ರೆ ಎಲ್ಲಿದ್ರೂ ಅದು ಇರ್ತೈತೆ. ಸರ್ ಅದು ಸಾಯಂಗಿಲ್ಲ. ಬಿಡೋದು ಬೇಡ ಸರ್, ಸಂಸ್ಕಾರ ಮೇನ್ ಅದು ಬೇಕು. ಇಲ್ಲ, ಚಲೋ ಐತಿ ಐಡಿಯಾ. ನೀವು ಮಾಡ್ರಿ, ನಾನು ಮಾಡಿಸ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು.